ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಎಲ್ಲ ಹೇಗಿದ್ದೀರಾ? ಇವತ್ತು ನಾನು ಯಾವುದ್ರ ಬಗ್ಗೆ ಹೇಳ್ತಿದ್ದೀನಿ ಅಂದರೆ, ತುಂಬ ದಿನದಿಂದ ಫ್ರೀ ಕ್ಲಾಸ್ ಹಾಕ್ತೀನಿ ಅಂತ ನಾನೊಂದು ಪೋಸ್ಟ್ ಮಾಡಿದ್ದೆ ಫ್ರೆಂಡ್ಸ್. ಕೆಲವೊಂದು ಕಾರಣಗಳಿಂದ ಅದನ್ನು ಸ್ಟಾರ್ಟ್ ಮಾಡೋಕ್ಕಾಗಲಿಲ್ಲ. ಈಗ ನಾನು 30 ಡೇಸಲ್ಲಿ ಬ್ಲೌಸ್ ಕಟ್ಟಿಂಗ್ ಆ್ಯಂಡ್ ಸ್ಟಿಚಿಂಗ್, ನಿಮಗೆ ಮಿಷನ್ ಬಗ್ಗೆ ಯಾವುದೇ ವಿಷಯ ಗೊತ್ತಿಲ್ಲ ಅಂದರೂ ಕೂಡ ಪರವಾಗಿಲ್ಲ, ನೀವು ಬ್ಲೌಸು ಮತ್ತು ಬ್ಲೌಸಿಂದ ಹಿಡ್ದು ಫುಲ್ಲು ಹೇಗೆ ಸ್ಟಿಚಿಂಗ್ ಮಾಡೋದು ಅನ್ನೋದ್ರವರೆಗೂ ನಾನು ಹೇಳ್ಕೊಡ್ತೀನಿ. ಮತ್ತು ಈ ಕ್ಲಾಸಲ್ಲಿ ಏನೇನು ಟಾಪಿಕ್ ಇರುತ್ತೆ ಅನ್ನೋದನ್ನು ನಾನು ಈ ವಿಡಿಯೋದಲ್ಲಿ ಹೇಳ್ತಿದ್ದೀನಿ ಫ್ರೆಂಡ್ಸ್. ಮತ್ತು ಈ ಕ್ಲಾಸಲ್ಲಿ 1 ಮಂತ್ ಕ್ಲಾಸ್ ಡ್ಯೂರೇಷನ್ ಬಂದು 1 ಮಂತ್ ಕೋರ್ಸು. ಸ್ಟಾರ್ಟಿಂಗ್ ಮಿಷಿನ್ ಹ್ಯಾಂಡ್ಲಿಂಗಿಂದ ಹಿಡಿದು ಕೂಡ ಬ್ಲೌಸ್ ಹೇಗೆ ಹೊಲಿಯೋದು, ಹೇಗೆ ಸ್ಟಿಚಿಂಗ್ ಮಾಡೋದು, ಫಿನಿಶಿಂಗ್ ಮಾಡೋದು ಅನ್ನೋದ್ರವರೆಗೂ ಕೂಡ ಈ ವಿಡಿಯೋದಲ್ಲಿ ನಾನು ಈ 30 ಡೇಸ್ ಚಾಲೆಂಜಲ್ಲಿ ಹೇಳ್ಕೊಡ್ತಿದ್ದೀನಿ ಫ್ರೆಂಡ್ಸ್. ಇಂಟ್ರೆಸ್ಟ್ ಇದ್ದರೆ ನೀವು ಕೂಡ ಜಾಯ್ನ್ ಆಗಿ. ಇದಕ್ಕೆ ಜಾಯ್ನ್ ಆಗೋಕ್ಕೆ ಬೇರೆ ಏನೂ ಬೇಡ ಫ್ರೆಂಡ್ಸ್. ನೀವು ನನ್ನ ಚಾನಲ್ ಓಪನ್ ಮಾಡಿ ಸಬ್ಸ್ಕ್ರೈಬ್ ಅನ್ನೋ ಬಟನ್ ಮೇಲೆ ಪ್ರೆಸ್ ಮಾಡಿ ಬೆಲ್ ಐಕಾನ್ ಒತ್ತಿದ್ರೆ ಸಾಕು ಫ್ರೆಂಡ್ಸ್. ನಾನು ಈ 30 ಡೇಸ್ ಕೂಡ ಡೇ 1, ಡೇ 2, ಡೇ 3 ಅನ್ನೋ ಡೈಲಿ ವೀಡಿಯೋಸ್ ಹಾಕ್ತಾ ಹೋಗ್ತೀನಿ. ನೀವು ನಾನು ಹೇಳ್ಕೊಡೋ ರೀತಿ ಮಾಡ್ಕೊಂಡು ಹೋಗಿ. ನೀವು ಇದಕ್ಕೆ ಜಾಯ್ನ್ ಆಗಬೇಕಂದ್ರೆ 2 ವಿಷಯ ಬೇಕು ಫ್ರೆಂಡ್ಸ್. ಒಂದು ಇಂಟ್ರೆಸ್ಟು ಮತ್ತು 2ನೇದು ಟೈಲರಿಂಗ್ ಮಿಷಿನ್. ಇದು 2 ಇದ್ದರೆ ಸಾಕು ಫ್ರೆಂಡ್ಸ್. ನೀವು ಕೂಡ ಟೈಲರಿಂಗನ್ನು ಸಕ್ಸಸ್ಫುಲ್ಲಾಗಿ ಕಲಿಬೋದು. ಫಸ್ಟ್ ಬಂದು ಒಂದು ರೆಕಾರ್ಡ್ ನೋಟ್ ತಗೊಳ್ಳಿ ಸಪ್ರೇಟಾಗಿ. ರೆಕಾರ್ಡ್ ನೋಟಲ್ಲಿ ನಾವೆಲ್ಲದನ್ನು ಬರ್ಕೊಂಡು ಹೋದರೆ ನೀವು ಫ್ಯೂಚರಲ್ಲಿ ಏನಾದರೂ ಡೌಟ್ ಇದ್ದರೂ ಕೂಡ ನೀವು ನೋಡಿ ಕ್ಲಿಯರ್ ಮಾಡ್ಕೋಬೋದು. ಸ್ಟಾರ್ಟಿಂಗಿಂದ ಎಂಡಿಂಗ್ವರೆಗೂ ನಾನು ಹೇಳ್ಕೊಡ್ತೀನಿ. ಅಂದರೆ ನಾನು ಬೇಸಿಕ್ಕಾಗಿ ಏನೆಲ್ಲ ಬರುತ್ತೆ ಅನ್ನೋದನ್ನು ಹೇಳ್ಕೊಡ್ತೀನಿ. ಮತ್ತು ಇದಕ್ಕೆ ನೀವು ಅದೇ ಹೇಳಿದ್ನಲ್ಲ, ಸಬ್ಸ್ಕ್ರೈಬ್ ಆಗಿ ಸಾಕು. ಮತ್ತು ಇದರಲ್ಲಿ ಏನೇನೆಲ್ಲ ನಾನು ಹೇಳ್ಕೊಡ್ತೀನಿ, ನಾನು ಮುಖ್ಯವಾಗಿರೋ ಯಾವುದ್ಯಾವುದು ಬೇಸಿಕ್ಕಿಗೆ ಬೇಕಾಗಿರೋದು ಅದನ್ನು ಹೇಳ್ಕೊಡ್ತೀನಿ ಫ್ರೆಂಡ್ಸ್. ನಾನು ಫಸ್ಟ್ ಬಂದು ಬೇಸಿಕ್ ಟೈಲರಿಂಗ್ ಮೆಟೀರಿಯಲ್ಸ್ ಮಾಹಿತಿ ಹೇಳ್ಕೊಡ್ತೀನಿ ಫ್ರೆಂಡ್ಸ್. ಬೇಸಿಕ್ ಟೈಲರಿಂಗ್ ಮೆಟೀರಿಯಲ್ಸ್ ಅಂದರೆ ನಿಮಗೆ ಏನೇನು ಐಟಮ್ ಬೇಕು ಅದೆಲ್ಲ ಫಸ್ಟ್ ಡೇ ಹೇಳ್ತೀನಿ. ನೀವು ಇದಿಷ್ಟನ್ನು ತಂದ್ಕೊಳ್ಳಿ ಫ್ರೆಂಡ್ಸ್. ಮತ್ತು ಸೆಕೆಂಡ್ ಬಂದು ನೀವು ನಾನು ಫಸ್ಟು ಡೈರೆಕ್ಟಾಗಿ ನಾನು ಕಟ್ಟಿಂಗು ಸ್ಟಿಚಿಂಗು ಹೇಳ್ಕೊಡೋದಿಲ್ಲ. ನಿಮಗೆ ಯಾವುದೇ ರೀತಿ ಎಲ್ಲ ಫಸ್ಟು ನಾನು ಬೇಸಿಕ್ಕಿಂದ ಅಂದರೆ ಎಲ್ಲದನ್ನು ಸ್ಟಾರ್ಟಿಂಗಿಂದ ಕೂಡ ಹೇಳ್ಕೊಡ್ತೀನಿ. ಫಸ್ಟು ಹೆಮ್ಮಿಂಗು, ಹುಕ್ಕು, ಕಾಜಾ ಹೊಲಿಯೋದನ್ನು ಹೇಳ್ಕೊಡ್ತೀನಿ ಫ್ರೆಂಡ್ಸ್. ಮತ್ತು ಆಮೇಲೆ ನೆಕ್ಸ್ಟ್ ಬರೋ ಕ್ಲಾಸಲ್ಲಿ ಮಿಷನ್ ಹೇಗೆ ತುಳಿಯೋದು, ದಾರ ಹಾಕೋದು ಮತ್ತು ಮಿಷನ್ನಿಂದ ಡೀಟೇಲ್ಸ್, ದಾರ ಹೇಗೆ ಸೇರಿಸೋದು ಅದ್ರ ಮಾಹಿತಿ ಕೊಡ್ತೀನಿ. ಮತ್ತು ನೆಕ್ಸ್ಟು ಕೇಸ್ ಯಾವ ರೀತಿ ನಾವು ಹಾಕಬೇಕು, ಅದ್ರಲ್ಲಿ ಬರೋ ಪ್ರಾಬ್ಲಮ್ಗಳೇನು ಅದ್ರ ಬಗ್ಗೆ ನಾನು ಹೇಳ್ಕೊಡ್ತೀನಿ. ಮತ್ತು ಫಿಫ್ತ್ ಡಾಟ್ ಹೇಗೆ ಎಳೆಯೋದು ಇದೆಲ್ಲ ಒಂದೊಂದು ದಿನಕ್ಕೆ ಒಂದೊಂದು ಹೇಳ್ಕೊಡ್ತೀನಿ ಅಂತ ಹೇಳೋಕ್ಕಾಗಲ್ಲ ಫ್ರೆಂಡ್ಸ್. ಕ್ಲಾಸ್ ಯಾವ ರೀತಿ ಹೋಗುತ್ತೋ ಆ ರೀತಿ ಹೇಳ್ಕೊಡ್ತೀನಿ. ಒಟ್ಟು ಇಷ್ಟು ಟಾಪಿಕ್ಗಳನ್ನು ನಾನು ಹೇಳಿ 30 ಡೇಸಲ್ಲಿ ಮುಗಿಸೋಣ ಅಂದ್ಕೊಂಡಿದ್ದೀನಿ. ಮತ್ತು ನೆಕ್ಸ್ಟು ನೇರ ಹೊಲಿಗೆ ಹೇಗೆ ಹಾಕೋದು, ಸ್ಯಾರಿ ಸೈಡ್ ಸ್ಟಿಚಿಂಗ್ ಬರುತ್ತಲ್ಲ ಅದು ಹೇಗೆ ಹಾಕೋದು, ಸ್ಟ್ರೈಟಾಗಿ ಹೇಗೆ ಕಟ್ಟಿಂಗ್ ಮಾಡಿ ಹೊಲಿಗೆ ಹಾಕೋದು, ಮತ್ತು ಫಾಲ್ಸ್ ಹೇಗೆ ಸ್ಟಿಚಿಂಗ್ ಮಾಡೋದು, ಫಾಲ್ಸ್ ಹೇಗೆ ಈಸಿಯಾಗಿ ಸ್ಟಿಚಿಂಗ್ ಮಾಡೋದು, ಮತ್ತು ನೈಟಿ ಫಿಟ್ಟಿಂಗ್ಸು, ಸ್ಲೀವ್ ಸ್ಟಿಚಿಂಗು. ನೆಕ್ಸ್ಟು ನಾವು ಸ್ಲೀವ್ಸನ್ನು ಹೇಗೆ ಕಟ್ ಮಾಡೋದು, ಲಾಂಗ್ ಸ್ಲೀವ್ ಬಂದರೆ ಹೇಗೆ ಸ್ಟಿಚ್ ಮಾಡೋದು, ಹಾಫ್ ಸ್ಲೀವ್ ಬಂದರೆ ಹೇಗೆ ಸ್ಟಿಚ್ ಮಾಡೋದು, ಮತ್ತು ನೆಕ್ ಫಿನಿಶಿಂಗ್ ಮಾಡೋದು ಹೇಗೆ, ಮತ್ತು ಕ್ಯಾನ್ವಾಸ್ ಇಟ್ಟು ಹೇಗೆ ಹೊಲಿಯೋದು, ಮತ್ತು ಬ್ಲೌಸ್ ಮೆಜರ್ಮೆಂಟ್ ಹೇಗೆ ತಗೊಳ್ಳೋದು. ಇದಿಷ್ಟು ನೋಡಿ ಫ್ರೆಂಡ್ಸ್, ಇದಿಷ್ಟು ಕೂಡ ನಾನು ಇದು 30 ಡೇಸಲ್ಲೇ ಮುಗಿಸ್ಬೇಕು ಅಂದ್ಕೊಂಡಿದ್ದೀನಿ. ಮತ್ತು ಖಂಡಿತವಾಗ್ಲೂ ನೀವು ಮುಗಿಸ್ಬೋದು. ಮತ್ತು ನಾರ್ಮಲ್ ಬ್ಲೌಸ್ ಸ್ಟಿಚಿಂಗ್ಸು, ಲೈನಿಂಗ್ ಬ್ಲೌಸ್ ಸ್ಟಿಚಿಂಗು, ಚೂಡಿದಾರ್ ಸ್ಟಿಚಿಂಗಲ್ಲಿ ನಾನು ಪ್ಲೇನ್ ಚೂಡಿ ಹೇಳ್ಕೊಡ್ತೀನಿ ಫ್ರೆಂಡ್ಸ್. ನೀವು ಕೇಳಿದ್ರೆ ಅಂಬ್ರೆಲಾ ಚೂಡಿ ಕೂಡ ಹೇಳ್ಕೊಡ್ತೀನಿ. ಮತ್ತು ಚೂಡಿದಾರ್ ಪ್ಯಾಂಟು, ಸೆಮಿ ಪಟಿಯಾಲ ಪ್ಯಾಂಟ್ ಹೇಳ್ಕೊಡ್ತೀನಿ. ಇದು 30 ಡೇಸ್ ಆಗಿರೋದ್ರಿಂದ ಫಸ್ಟು ಸ್ಟಾರ್ಟಿಂಗನ್ನು ಹೇಳ್ಕೊಡ್ತೀನಿ. ನೀವು ಬೇಸಿಕ್ಕನ್ನು ಕಲಿತ್ಬಿಟ್ರೆ ಆಮೇಲೆ ನೀವು ಈಸಿಯಾಗಿ ಹೊಲ್ಕೊಂಡು ಹೋಗ್ಬೋದು. ನಿಮಗೆ ಮಿಷನ್ ಬಗ್ಗೆ ಯಾವುದೇ ರೀತಿ ಎಕ್ಸ್ಪೀರಿಯೆನ್ಸ್ ಇಲ್ಲ, ನಮ್ಮ ಮನೇಲಿ ಮಿಷನ್ ಇದೆ ಅಂತ ಹೇಳೋರು ಕೂಡ
ಈ 1 ಮಂತ್ ಕೋರ್ಸಿಗೆ ಜಾಯ್ನ್ ಆಗಿ ಫ್ರೆಂಡ್ಸ್. ಖಂಡಿತವಾಗ್ಲೂ ನೀವು ಕೂಡ ಸಕ್ಸಸ್ ಆಗಿ ಹೊಲಿಬೋದು ಅಂತ ಹೇಳ್ತಿದ್ದೀನಿ. ಮತ್ತು ಲೈನಿಂಗ್ ಚೂಡಿದಾರ್ ಇದಿಷ್ಟು ಕೂಡ ನಾನು 1 ಮಂತ್ ಕೋರ್ಸಲ್ಲಿ ಇರುತ್ತೆ. ನಾನು ಇದಿಷ್ಟು ಫುಲ್ಲು ಮುಗಿಸಿ ಹೇಳ್ತೀನಿ ಫ್ರೆಂಡ್ಸ್. ಯಾರೆಲ್ಲ ಜಾಯ್ನ್ ಆಗ್ತಿರೋ ಲೈಕ್ ಮಾಡಿ ಮತ್ತು ಸಬ್ಸ್ಕ್ರೈಬ್ ಆಗಿ ಫ್ರೆಂಡ್ಸ್. ಓಕೆ ಫ್ರೆಂಡ್ಸ್, ನಾನು ನೆಕ್ಸ್ಟ್ ಡೇ ವಿಡಿಯೋ ಹಾಕ್ತೀನಿ. ನಾನು 15ನೇ ತಾರೀಕಿಂದ ವಿಡಿಯೋ ಹಾಕೋಣ ಅಂತ ಅಂದ್ಕೊಂಡಿದ್ದೀನಿ. ನಾನು ಪೋಸ್ಟ್ ಮಾಡ್ತೀನಿ ಯಾವತ್ತಿಂದ ಸ್ಟಾರ್ಟಿಂಗ್ ಮಾಡ್ತೀನಿ ಅಂತ. ಓಕೆ ಫ್ರೆಂಡ್ಸ್, ಯಾರೆಲ್ಲ ಇಷ್ಟೊತ್ತರೆಗೂ ಈ ವಿಡಿಯೋ ನೋಡಿದ್ದೀರೋ ಮತ್ತು ಯಾರೆಲ್ಲ ಜಾಯ್ನ್ ಆಗ್ತಿರೋ ಅವರೆಲ್ಲ ತಪ್ಪದೆ ಕಮೆಂಟ್ ಮಾಡಿ. ಆವಾಗ ನಾನು ಕೂಡ ವೀಡಿಯೋಸ್ ಹಾಕೋಕ್ಕೆ ಒಂದು ಸ್ವಲ್ಪ ಉತ್ಸಾಹ ಬರುತ್ತೆ. ಆದ್ದರಿಂದ ಎಲ್ಲರೂ ತಪ್ಪದೆ ವಿಡಿಯೋ ನೋಡಿ ಜಾಯ್ನ್ ಆಗಿ ಅಂತ ಹೇಳ್ತೀನಿ ಫ್ರೆಂಡ್ಸ್. ಬೇಗ ಜಾಯ್ನ್ ಆಗಿ. ಓಕೆ ಫ್ರೆಂಡ್ಸ್, ಬಾಯ್.